ಹದಿನಾರನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಭಾಗವಹಿಸಿದ್ದೀರಾ. ನಿನ್ನೆ ಡಿ ಕೆ ಸರ್ ನಿಮ್ಮನ್ನೇ ಮೆನ್ಷನ್ ಮಾಡಿದ್ರು ಇನಾಗ್ರೇಷನ್ ಫಂಕ್ಷನಲ್ಲಿ. ಈ ಫಿಲಮ್ ಫೆಸ್ಟಿವಲಲ್ಲಿ ಯಾವ ಮೂವಿ ನೋಡಿದ್ರಿ, ಏನು ಅಂತ ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಅಲ್ಲಮ್ಮ, ಮೊದಲೆಲ್ಲ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಇವಾಗಲ್ಲ, ನಾವು ಒಂದು 35-40 ವರ್ಷದಿಂದ ಫೆಸ್ಟಿವಲ್ ಎಲ್ಲ ನಾಟ್ ಓನ್ಲಿ ಇನ್ ಬ್ಯಾಂಗ್ಳೂರು, ಕಲ್ಕಟ್ಟ, ಡೆಲ್ಲಿ, ಬಾಂಬೆ, ಟ್ರಿವೆಂಡ್ರಮ್, ಗೋವಾ, ಹೈದ್ರಾಬಾದ್ ಎಲ್ಲ ಫೆಸ್ಟಿವಲ್ಸ್ಗೂ ಹೋಗ್ತಾ ಇದ್ದೀವಿ. ಅದೊಂಥರ ನಮಗೆ ಆನಂದ, ಖುಷಿ. ಮನೆಯಲ್ಲಿ ಹೇಗೆ ಹಬ್ಬ ಮಾಡ್ತೀವೋ, ಸೊ ಈ ಫೆಸ್ಟಿವಲ್ನಲ್ಲಿ ಇವತ್ತಿಗೂ ನಮಗೆ ಮರೆಯೋಕ್ಕಾಗಲ್ಲ. ಹೈದ್ರಾಬಾದ್ ಫೆಸ್ಟಿವಲ್ನಲ್ಲಿ ರಾಜ್ಕುಮಾರ್ ಅವರಿದ್ದರು, ಭರತಮ್ಮ ಅವರಿದ್ದರು, ಎಲ್ಲ ಕಲಾವಿದರು ಭಾಗವಹಿಸಿದರು. ಅದೇ ಥರ ಡೆಲ್ಲಿ ಫೆಸ್ಟಿವಲ್ನಲ್ಲಿ ನಮಗೆ ಸ್ಮಿತಾ ಪಟೇಲ್, ಶಬನ ಆಸ್ಮಿ ಆ್ಯಂಡ್ ನಮ್ಮ ಲೋಕೇಶ್ ಅವರು, ನಾವೆಲ್ಲ ತುಂಬ ವರ್ಷಗಳಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ನನ್ನ ಮಟ್ಟಿಗೆ ನನಗೆ ಭಾಳ ಸಂತೋಷ, ಖುಷಿ ಆಗುತ್ತೆ. ಎಲ್ಲರೂ ಅದೇ ಥರ ಬರಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅಷ್ಟೇ. ಈ ಸಲ ಪಾರ್ಟಿಸಿಪೇಟ್ ಮಾಡಿರೋಂಥ ಕನ್ನಡ ಚಲನಚಿತ್ರದಲ್ಲಿ ನಿಮ್ಗೆ ಯಾವುದು ನೋಡೋದಕ್ಕೆ ಇಷ್ಟಪಡ್ತೀರಾ, ಯಾವುದು ನೋಡಿದ್ರಿ? ಇಲ್ಲ, ನಾನೀಗ ನಿನ್ನೆಯಿಂದ ಬರ್ತಾ ಇದ್ದೀನಿ, ಇನ್ನೂ ಟೆಸ್ಟು ನಾನಿವಾಗ. ನನಗೆ ಈ ಸರ್ಜರಿ ಆದಮೇಲೆ ಎಲ್ಲ ಪಿಕ್ಚರ್ ನೋಡೋಕ್ಕಾಗಲ್ಲ ಮೊದಲ ಥರ, ದಿವಸ 1 or 2. ಸೊ ನಿನ್ನೆ ಒಂದು ನೋಡಿದೆ, ಇವತ್ತೊಂದು ರೇಸರ್ ಮೂವಿ ನೋಡಿದ್ದೀನಿ, ಇನ್ನು ನಾಳೆಯಿಂದ ನೋಡಬೇಕು. ಬೇಲಿ ಒಂದಿದೆ, ನೋಡ್ತೀನಿ. ನಮಸ್ತೆ.